ಹಾಯ್ ಎಲ್ಲರಿಗೂ ನಮಸ್ಕಾರ. ಅನ್ವಿಗೆ ಪಿಸ್ತಾ ಅಂದರೆ ತುಂಬ ಇಷ್ಟ. ಪಿಸ್ತಾ ತಿನ್ನೋದು ಅಷ್ಟೇ ಅಲ್ಲದೆ ಅದರ ಸಿಪ್ಪೆ ಬಳಸಿ ಆರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತವಳು ಕಲ್ತ್ಕೊತಾ ಇದ್ದಾಳೆ. ಈ ಆ್ಯಕ್ಟಿವಿಟಿ ತುಂಬ ಸಿಂಪಲ್. ಪಿಸ್ತಾ ಶೆಲ್ಸ್ನ ಕಲರ್ಫುಲ್ಲಾಗಿ ಪೇಂಟ್ ಮಾಡ್ಕೊಳ್ಳೋದು, ಲಾಸ್ಟ್ಗೆ ಎಲ್ಲ ಸೇರಿಸಿ ಒಂದು ಆರ್ಟ್ ಮಾಡೋದು. ಅನ್ವಿಗೆ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಅವಳು ಫ್ಲವರ್ ಪಾಟ್, ಸ್ಟ್ರಾಬೆರ್ರಿ ಮತ್ತು ಗ್ರೇಪ್ಸ್ ಮಾಡ್ತಾ ಇದ್ದಾಳೆ. ಇದಲ್ಲದೆ ನೀವು ಯಾವ ಡಿಸೈನ್ ಬೇಕಾದರೂ ಮಾಡಿ ನಿಮ್ಮ ಆರ್ಟ್ಗೆ ಹೊಸ ರೂಪವನ್ನೇ ಕೊಡಬಹುದು. ಬರ್ಡ್ಸ್, ಫಿಶ್, ಸನ್ಫ್ಲವರ್, ಗಣೇಶ, ಕ್ಯಾಂಡಲ್ ಹೋಲ್ಡರ್ ಹೀಗೆ ಹಲವಾರು ಆರ್ಟ್ನ ಮಾಡಬಹುದು. ಈ ಥರ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಕಸದಿಂದ ರಸನ ತೆಗೆಯಬಹುದು ಅನ್ನೋ ಕಾನ್ಸೆಪ್ಟನ್ನ ಇಂಟ್ರಡ್ಯೂಸ್ ಮಾಡಿದ ಹಾಗೆ ಆಗುತ್ತೆ. ಇದರಿಂದ ಮಕ್ಕಳ ಕ್ರಿಯೇಟಿವಿಟಿನೂ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಕ್ರಿಯೇಟಿವಿಟಿ ಆ್ಯಂಡ್ ಕಾನ್ಸಂಟ್ರೇಷನ್ ರಿಲೇಟೆಡ್ ವೀಡಿಯೋಸ್ ಈಗಾಗಲೇ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ಟ್ರೈ ಮಾಡಿಸಿ. ಅಷ್ಟೇ ಅಲ್ಲದೆ ಈ ಸಮ್ಮರ್ ಹಾಲಿಡೇಸಲ್ಲಿ ನಿಮ್ಮ ಮಕ್ಕಳಿಗೆ ಹೊತ್ತು ಕಳೀತಾ ಇಲ್ಲ ಅಂದರೆ ಫನ್ ಗೇಮ್ಸ್ ರಿಲೇಟೆಡ್ ವೀಡಿಯೋಸ್ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಸಿ. ನಮ್ಮ ಎಫರ್ಟ್ಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.